ಮೇಡಮ್ ಅವರ, ನಿಮ್ಗೆ 1000 ಸರ್ತಿ ಹೇಳಿದ್ರು ಅಡ್ಗೆ ಮಾಡಬ್ಯಾಡ್ರಿ ಅಂದ್ರೂ ನೀವು ಮಾಡಕತ್ತೀರಿ. ದಯವಿಟ್ಟು ನಮ್ಮ ಚಾಕ್ರಿನ ತಾವು ತೆಗೆದು ನೌಕರಿಯಿಂದ ಆಚೆ ಹಾಕಬ್ಯಾಡ್ರಿ. ದಯವಿಟ್ಟು ಈ ಚಾಕ್ರಿ ಬಿಡ್ರಿ, ನಾವು ಮಾಡ್ತೀವ್ರಿ. ಕೊಡ್ರಿ. ಹಾಗಂತ ನೀವು ಮುಂದೆ ಬಂದ್ರೆ ನಿಮ್ಮನ್ನ ನಾನೇ ಕೆಲ್ಸದಿಂದ ತೆಗಿಬೇಕಾಗತ್ತೆ. ಅಮ್ಮೋರೆ, ಇದ್ ನ್ಯಾಯನಾ? ಅಡ್ಗೆ ಮಾಡಕ್ ಬಿಡಿ ಅಂದ್ರೆ ನೀವು ಕೆಲಸದಿಂದ ತೆಗಿತೀನಿ ಅಂತೀರಾ? ನೀವೇನಾದ್ರೂ ಅಡ್ಗೆ ಮಾಡೋದನ್ನ ಯಜಮಾನ್ರು ನೋಡಿದ್ರೆ ಅವರೇ ನಮ್ಮನ್ ಕೆಲಸದಿಂದ ತೆಗಿತಾರೆ. ಆ ಕಡೆ ಸಿಂಹ, ಈ ಕಡೆ ಹುಲಿ, ಇಬ್ರು ಮಧ್ಯೆ ಸಿಕ್ಕಾಕೊಂಡು ನಮ್ಮಂತ ಬಡಪಾಯಿಗಳ ಕತೆ ಏನು? ನೋಡಿ, ನಾನಿವತ್ತು ಅಡ್ಗೆ ಮಾಡ್ತಿರೋದು ಒಬ್ಬ ಮುಖ್ಯವಾದ ವ್ಯಕ್ತಿಗೋಸ್ಕರ. ನನ್ನ ಜೀವನದಲ್ಲಿ ಆ ವ್ಯಕ್ತಿ ತುಂಬಾನೇ ಮಹತ್ವವಾದವರು. ಹಾಗಾಗಿ ನಾನೇ ನನ್ನ ಕೈಯಾರೆ ಅಡ್ಗೆ ಎಲ್ಲ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ಸಹಾಯ ಮಾಡೋದು ಬೇಡ, ಅಡುಗೆ ಮಾಡ್ಕೊಡೋದು ಬೇಡ. ನಾನು ಅಡುಗೆ ಎಲ್ಲ ಮುಗಿದ್ಮೇಲೆ ನೀವು ಆಮೇಲೆ ಬಂದು ಮನೆಯವ್ರಿಗೆಲ್ಲ ಅಡುಗೆ ಮಾಡಿ, ಸರಿನಾ? ಮೇಡಮರ, ತಮ್ಮ ಜೀವನದಾಗಿರೋ ಅಂಥ ಮಹತ್ತರವಾದ ವ್ಯಕ್ತಿ ಯಾರು ಅಂತ ನಾವು ಕೇಳ್ಬೋದ್ರೆ? ಸ್ವಲ್ಪ ಹೊತ್ತಲ್ಲಿ ನಿಮಗೆ ಗೊತ್ತಾಗತ್ತೆ. ಆತ್ರಿ ತೊಳೆದದ್ದು ಆತೇನ್ರಿ? ಅವರು ಅಡ್ಗೆ ಮಾಡ್ತಾರ, ನಮ್ದು ಇಲ್ಲಿ ಏನು ಕೆಲಸ? ನಡೀರಿ, ಅವ್ರದ್ದು ಮುಗಿದಾದ್ಮೇಲೆ ನಾವು ಬರೋಣ. ಸಮಯ ಆತು. ಆ ಮಹತ್ವದ ವ್ಯಕ್ತಿ ಯಾರು ಮಲ್ಲಿಕಾ? ರೀ, ಒಂದ್ ಹೆಣ್ಣಿನ ಜೀವನದಲ್ಲಿ ಮುಖ್ಯವಾದ ವ್ಯಕ್ತಿ ಯಾರಿರ್ತಾರೆ ಹೇಳಿ? ಒಂದು ಅಪ್ಪ, ಇನ್ನೊಂದು ಗಂಡ. ಅಪ್ಪ ಅಂತೂ ಆಲ್ರೆಡಿ ತೀರ್ಕೊಂಡಿದ್ದಾರೆ, ಅವ್ರಿಗೆ ಅಡ್ಗೆ ಮಾಡಿ ಬಡ್ಸೋದಕ್ಕಾಗಲ್ಲ. ಗಂಡ ಜೀವಂತವಾಗಿದ್ದಾನೆ, ಅಲ್ಲಿಗೆ ಅವಳು ಅಡ್ಗೆ ಮಾಡ್ತಾ ಇರೋದು ನಿಮ್ಮ ಅಪ್ಪನ್ಗೆ. ಅಷ್ಟು ಅರ್ಥ ಆಗಲ್ವೇನ್ರಿ ನಿಮ್ಗೆ? ಬೆಳಗ್ಗೆ ಬಿಸಿ ಬಿಸಿ ಕಾಫಿ ಕುಡ್ದು ರಿಲ್ಯಾಕ್ಸ್ ಮೂಡಲ್ಲಿ ಡೇ ಸ್ಟಾರ್ಟ್ ಮಾಡೋಣ ಅಂತ ಬಂದ್ರೆ ಈ ದರಿದ್ರದ ಮುಖ ನೋಡಿ ಎಲ್ಲ ಹಾಳಾಗೋಯ್ತು. ನಡೀರಿ ತೇಜು, ಹೋಗೋಣ. ಕಾಫಿ ತೇಜು, ನಡೀರಿ. ಪೂರ್ಣಿ, ಅಲ್ಲೆಲ್ಲ ರೆಡಿ ಆಯ್ತೇನಮ್ಮ? ಹಾ ಅಮ್ಮ, 1 ನಿಮಿಷ ಆಯ್ತು. ಬೇಗ ಮುಗಿಸಿ ಇಲ್ಲಿ ಮಾಡಿರೋ ಅಡ್ಗೆನೆಲ್ಲ ತಗೊಂಡು ಹೋಗಿ ಎಡೆಗೆ ರೆಡಿ ಮಾಡು. ಬೇಗ ಬಾ. ಸರಿ ಅಮ್ಮ. ಪೂರ್ಣಿ, ಏನು ಮನೆ ತುಂಬಾ ಸೈಲೆಂಟ್ ಆಗಿದೆ? ಆದಿ ಇನ್ನೂ ರೆಡಿ ಆಗಿಲ್ವಾ? ಅವ್ರು ಸ್ನಾನ ಮಾಡ್ತಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಇನ್ನು ಏನ್ ಕೆಲ್ಸ ಬಾಕಿ ಇದೆ? ನೈವೇದ್ಯ ತಂದಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಳೋದೊಂದೇ ಬಾಕಿ. ಅಮ್ಮ ನೈವೇದ್ಯ ರೆಡಿ ಇದೆ ಅಂತ ಹೇಳಿದಾರೆ, ನೀನ್ ಹೋಗಿ ತಗೊಂಡ್ ಬಂದಿಟ್ಬಿಡು. ಅಷ್ಟ್ರಲ್ಲಿ ಅವ್ರು ಬಂದ್ರೆ ಪೂಜೆ ಶುರು ಮಾಡ್ಬೋದು. ಸರಿ. ಎಲ್ಲ ತಂದಿಟ್ಟಿದ್ದೀರಾ ತಾನೆ? ಹ್ಞೂ ಅಮ್ಮ. ಆಂಟಿ, ಬಿಟ್ಟಿದ್ರೆ ಅಂಕಲ್ಗೆ ಇಷ್ಟವಾದ ಅಡ್ಗೆನ ನೀವ್ ಯಾವ್ದಾದ್ರೂ ಬಿಟ್ಟಿರ್ಬೋದಷ್ಟೇ. ಹಾಗೇನಿಲ್ಲ ಸರ್ಸು, ಅವ್ರಿಗೇನ್ ಇಷ್ಟನೋ ಆ ಎಲ್ಲ ಅಡ್ಗೆನೂ ಮಾಡಿದೀನಿ. ಆಂಟಿ, ನೀವ್ ಒಂದ್ ಐಟಮ್ನು ಬಿಡದೆ ಎಲ್ಲಾನು ಮಾಡಿದೀರಾ ಅನ್ನೋದಕ್ಕೇನೆ ನಿಮ್ನ ಇಂಡೈರೆಕ್ಟ್ ಆಗಿ ಕಾಡಿಸ್ತಾ ಇದ್ದೀನಿ. ಈ ರೀತಿ ಹೇಳ್ದೆ ಅಂತ ಬೇಜಾರ್ ಮಾಡ್ಕೋಬೇಡಿ. ಚೇಚೆ, ಇಲ್ಲಮ್ಮ. ಪೂರ್ಣಿ, ಆದಿ ರೆಡಿ ಆದ್ನ ಅಂತ ನೋಡು. ಸರಿ ಅಮ್ಮ.